ಹಾಯ್, ಮನೆ ಅಡಿಗೆ ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ನಿಮ್ಮ ಪ್ರೀತಿ ಉಷಾ ಮಾಡುವ ನಮಸ್ಕಾರಗಳು. ನಾನು ಈ ದಿನ ಒಂದು 4 ಆಲೂಗಡ್ಡೆ ತೊಗೊಂಡು ಆಲೂ ಕುರ್ಮ ಮಾಡೋದು ಹೇಗಂತೆ ಹೇಳ್ತೀನಿ ನಿಮಗೆ. 4 ಆಲೂಗಡ್ಡೆನ 4 ಹೋಳು ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಒಂದು ಆಲೂಗಡ್ಡೆನ ಅವನೊಂದು ಚೆನ್ನಾಗಿ ನೀರಲ್ಲಿ ತೊಳೆದು ನಂತರ ಚೆನ್ನಾಗಿರೋ ನೀರಲ್ಲಿ ಹಾಕಿ ಅವನ್ನ ಬೇಯಿಸೋಕ್ಕಿಟ್ಟಿರ್ತೀನಿ. ಒಂದು ಸ್ವಲ್ಪ ಮೀಡಿಯಮಾಗಿ ಬೆಂದರೆ ಸಾಕು. ಈ ಕಡೆ ಚಾನು ಸಹ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು. ಅವು ಆಲೂಗಡ್ಡೆ ಕುದೀತಾ ಇರುವಾಗ ಅದಕ್ಕೆ ಏನೇನು ಬೇಕೋ ಮಸಾಲೆನ ರೆಡಿ ಮಾಡ್ಕೊತಿರ್ತೀನಿ. ಅದು ಕುದಿಯೋದ್ರೊಳಗೆ ಒಣ ಕೊಬ್ಬರಿ ತೊಗೊಂಡಿನಿ, 1 ಟೊಮೊಟೊ, ಅರ್ಧ ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡು ಮಿಕ್ಸಿಗೆ ಅದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾಗಿ ಧನಿಯಾ ಕಾಳು ಅದು ಇದು ಏನು ಹಾಕೋದಿಲ್ಲ, ನಾನು ಜಾಸ್ತಿ ಮಸಾಲೆನೂ ಯೂಸ್ ಮಾಡೋದಿಲ್ಲ. ಆಮೇಲೆ ಅದಾದ್ರಿಂದ ಮಿಕ್ಸಿ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಸಹ ರೆಡಿ ಮಾಡಿಕೊಂಡು ಬಾಳಿಗೆ ಇಟ್ಕೊಂಡಿನಿ ನಾನು. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹೆಚ್ಚಿಟ್ಕೊಳ್ಳೋಂಥ ಈರುಳ್ಳಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಟೊಮೊಟೊ, ಕೊತ್ತಂಬರಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ತೀನಿ. ಮತ್ತು ಇದಕ್ಕೆ ಮಿಕ್ಸಿಯಲ್ಲಿ ಹಾಕ್ಕೊಂಡಂಥ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರಿತೀನಿ. ಚೆನ್ನಾಗಿ ಒಂದು 5 ನಿಮಿಷ ಹುರಿದ್ರೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೇಯ್ದಿರುತ್ತೆ. ನೆಕ್ಸ್ಟ್ ಇದಕ್ಕೆ ಆಲೂಗಡ್ಡೆ ಹಾಕಿದ್ರೆ ಸಾಕು. ಇದಕ್ಕೆ ಏನು ಬೇಕು ಖಾರದ ಪುಡಿ, ಉಪ್ಪು, ಅರಿಶಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ರುಚಿಗೆ ತಗೋಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರಿದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಕುದ್ದಿದ ಆಲೂಗಡ್ಡೆನ ಇದಕ್ಕೆ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿನಿ, ಎಷ್ಟು ಚೆನ್ನಾಗಿ ಮೇಲ್ಗಡೆ ಎಣ್ಣೆ ಬಿಡ್ತಿದೆ. ಚೆನ್ನಾಗಿ ಮೊದಲಿಗೆ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ. ನೆಕ್ಸ್ಟ್ ಮೇಲೆ ಕೊತ್ತಂಬರಿ ಹಾಕಿ ಮುಚ್ಚಿದರೆ ರೆಡಿ ಆಲೂಗಡ್ಡೆ ಕುರ್ಮ. ಒಂದು ಸರಿ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ಮಾಡಿದ್ದೆ ನಾನು. ಚಪಾತಿ ಜೊತೆಗೆ ಆಲೂಗಡ್ಡೆ ಕುರ್ಮ ಸಹ ಬಿಸಿ ಬಿಸಿ ಚಹಾ ಜೊತೆ ರೆಡಿ.